ಹಾಯ್ ಎವ್ರಿವನ್, ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ. ಇನ್ ದಿಸ್ ವಿಡಿಯೋ ಭಾರತದ ಬಂದರುಗಳ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಬಹುದಾದ 30 ಪ್ರಶ್ನೆಗಳು ಮತ್ತು ಉತ್ತರಗಳು. 30 questions to ask in competitive exam on Indian ports. ಭಾರತದ ಪಶ್ಚಿಮ ಬಂದರುಗಳಲ್ಲಿ ಉಬ್ಬರವಿಳಿತ ಬಂದರು ಯಾವುದು? ಆನ್ಸರ್ ಕಾಂಡ್ಲಾ ಬಂದರು, ಗುಜರಾತ್ ರಾಜ್ಯದಲ್ಲಿದೆ. 1955ರಲ್ಲಿ ಸ್ಥಾಪಿಸಲಾಯಿತು. ದೀನ್ ದಯಾಳ್ ಉಪಾಧ್ಯಾಯ ಬಂದರು ಯಾವುದು? ಆನ್ಸರ್ ಕಾಂಡ್ಲಾ ಬಂದರು, ಗುಜರಾತ್ನಲ್ಲಿದೆ. ಈ ಬಂದರಿನಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಆಮದು ಮಾಡಿಕೊಳ್ಳಲಾಗುತ್ತದೆ. ಭಾರತದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯಲಾಗುತ್ತದೆ? ಆನ್ಸರ್ ಮುಂಬೈ ಬಂದರು. ಇದು ಸರಕು ಸಾಗಾಣಿಕೆ ಬಂದರು ಆಗಿದೆ. ಭಾರತದ ಅತಿ ದೊಡ್ಡ ಸ್ವಾಭಾವಿಕ ಬಂದರು ಯಾವುದು? ಆನ್ಸರ್ ಮುಂಬೈ ಬಂದರು, ಮಹಾರಾಷ್ಟ್ರ ರಾಜ್ಯದಲ್ಲಿದೆ. 1869ರಲ್ಲಿ ಸ್ಥಾಪಿಸಲಾಯಿತು. ಬ್ಯುಸಿಯೆಸ್ಟ್ ಪೋರ್ಟ್ ಇನ್ ಇಂಡಿಯಾ ಯಾವುದು? ಆನ್ಸರ್ ನವಶೇವಾ ಅಥವಾ ಜವಾಹರ್ಲಾಲ್ ನೆಹರು ಬಂದರು, ಮಹಾರಾಷ್ಟ್ರ ರಾಜ್ಯದಲ್ಲಿದೆ. 1982ರಲ್ಲಿ ಸ್ಥಾಪಿಸಲಾಯಿತು. ಯಾವ ಬಂದರು ಭಾರತ ದೇಶದ ಮೊದಲ ಮೆಗಾ ಕರಾವಳಿ ಆರ್ಥಿಕ ವಲಯ ಆಗಿದೆ? ಆನ್ಸರ್ ನವಶೇವಾ ಅಥವಾ ಜವಾಹರ್ಲಾಲ್ ನೆಹರು ಬಂದರು. ನೆಕ್ಸ್ಟ್ ಕ್ವೆಶನ್, ಅತಿ ದೊಡ್ಡ ಹಡಗುಗಳ ಸಂಚಾರ ಮತ್ತು ಅತಿ ದೊಡ್ಡ ಕಂಟೈನರ್ಗಳನ್ನು ಹೊಂದಿದ ಭಾರತದ ಬಂದರು ಯಾವುದು? ಆನ್ಸರ್ ನವಶೇವಾ ಅಥವಾ ಜವಾಹರ್ಲಾಲ್ ನೆಹರು ಬಂದರು. ಭಾರತದಲ್ಲಿ ಪೋರ್ಚುಗೀಸರು ಸ್ಥಾಪಿಸಿದ ಬಂದರು ಯಾವುದು? ಆನ್ಸರ್ ಮರ್ಮಗೋವಾ ಬಂದರು, ಗೋವಾ ರಾಜ್ಯದಲ್ಲಿದೆ. 1964ರಲ್ಲಿ ಸ್ಥಾಪಿಸಲಾಯಿತು. ಕಬ್ಬಿಣದ ಅದಿರು ಹೆಚ್ಚು ರಫ್ತು ಮಾಡುವ ಭಾರತದ ಬಂದರು ಯಾವುದು? ಆನ್ಸರ್ ಮರ್ಮಗೋವಾ ಬಂದರು, ಗೋವಾ. ನೆಕ್ಸ್ಟ್ ಕ್ವೆಶನ್, ಕರ್ನಾಟಕದ ಹೆಬ್ಬಾಗಿಲು ಮತ್ತು ಕರ್ನಾಟಕದ ಏಕೈಕ ಬಂದರು ಯಾವುದು? ಆನ್ಸರ್ ಮಂಗಳೂರು ಬಂದರು, ಕರ್ನಾಟಕ ರಾಜ್ಯದಲ್ಲಿದೆ. 1975ರಲ್ಲಿ ಸ್ಥಾಪಿಸಲಾಯಿತು. ಈ ಬಂದರಿನಲ್ಲಿ ಪೆಟ್ರೋಲಿಯಂ, ಕೀಲೆಣ್ಣೆ, ಕಬ್ಬಿಣದ ಅದಿರು, ಗ್ರಾನೈಟನ್ನು ಸಾಗಾಣಿಕೆ ಮಾಡಲಾಗುತ್ತದೆ. ಅರಬ್ಬಿ ಸಮುದ್ರದ ರಾಣಿ ಅಥವಾ ಸ್ವಾಭಾವಿಕ ಬಂದರು ಯಾವುದು? ಆನ್ಸರ್ ಕೊಚ್ಚಿನ್ ಬಂದರು, ಕೇರಳ ರಾಜ್ಯದಲ್ಲಿದೆ. 1972ರಲ್ಲಿ ಸ್ಥಾಪಿಸಲಾಯಿತು. ಭಾರತದಲ್ಲಿ ಮೊದಲ ನೌಕಾ ಸಾಗಾಣಿಕಾ ನೌಕೆ ನಿರ್ಮಾಣ ಮಾಡುವ ಬಂದರು ಯಾವುದು? ಆನ್ಸರ್ ಕೊಚ್ಚಿನ್ ಬಂದರು, ಕೇರಳ. ನೆಕ್ಸ್ಟ್ ಕ್ವೆಶನ್, ಭಾರತದ ಪಶ್ಚಿಮ ಬಂದರುಗಳಲ್ಲಿ ಹಡಗು ಕಟ್ಟುವ ಬಂದರು ಯಾವುದು? ಆನ್ಸರ್ ಕೊಚ್ಚಿನ್, ಕೇರಳ. ಈ ಬಂದರಿನಲ್ಲಿ ಸಾಂಬಾರು ಪದಾರ್ಥಗಳ ರಫ್ತು ಮಾಡಲಾಗುತ್ತದೆ. ಭಾರತದ ಖಾಸಗಿ ಬಂದರು ಯಾವುದು? ಎನ್ನೂರ್ ಕಾಮರಾಜ್ ಬಂದರು, ತಮಿಳುನಾಡು ರಾಜ್ಯದಲ್ಲಿದೆ. 2001ರಲ್ಲಿ ಸ್ಥಾಪಿಸಲಾಯಿತು. ಈ ಬಂದರಿನಲ್ಲಿ ಕಲ್ಲಿದ್ದಲು, ಕಬ್ಬಿಣ, ಪೆಟ್ರೋಲಿಯಂ ಉತ್ಪನ್ನ ಸಾಗಾಣಿಕೆ ಮಾಡಲಾಗುತ್ತದೆ. ಭಾರತದ ಪಶ್ಚಿಮ ಬಂದರುಗಳಲ್ಲಿ ಹೊಸ ಪ್ರಮುಖ ಬಂದರು ಯಾವುದು? ಪೋರ್ಟ್ ಬ್ಲೇರ್ ಬಂದರು, ಅಂಡಮಾನ್ ನಿಕೋಬಾರ್ನಲ್ಲಿದೆ. 2010ರಲ್ಲಿ ಸ್ಥಾಪಿಸಲಾಯಿತು. ನೆಕ್ಸ್ಟ್ ಕ್ವೆಶನ್, ಸಾಗರೋತ್ಪನ್ನ ಮತ್ತು ಮಿಲಿಟರಿ ಉದ್ದೇಶಕ್ಕೋಸ್ಕರ ಸ್ಥಾಪಿಸಲಾದ ಪಶ್ಚಿಮ ಭಾರತದ ಬಂದರು ಯಾವುದು? ಆನ್ಸರ್ ಪೋರ್ಟ್ ಬ್ಲೇರ್ ಬಂದರು, ಅಂಡಮಾನ್ ನಿಕೋಬಾರ್ನಲ್ಲಿದೆ. ಭಾರತದ ಎರಡನೇ ಅತಿ ದೊಡ್ಡ ಬಂದರು ಯಾವುದು? ಆನ್ಸರ್ ಕೋಲ್ಕತ್ತಾ ಬಂದರು, ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ. ಭಾರತದ ಹಳೆಯ ಬಂದರು ಮತ್ತು ನದಿಯ ಬಂದರು ಯಾವುದು? ಆನ್ಸರ್ ಕೋಲ್ಕತ್ತಾ ಬಂದರು, ವೆಸ್ಟ್ ಬೆಂಗಾಲ್. ಔರಂಗಜೇಬ್ನ ಕಾಲದಲ್ಲಿ ಸ್ಥಾಪಿಸಲಾದ ಭಾರತದ ಬಂದರು ಯಾವುದು? ಆನ್ಸರ್ ಕೋಲ್ಕತ್ತಾ ಬಂದರು. ಈ ಬಂದರಿನಲ್ಲಿ ಚಹಾ, ಸೆಣಬಿನ ವಸ್ತು, ಕಬ್ಬಿಣದ ಅದಿರು ಸಾಗಾಣಿಕೆ ಮಾಡಲಾಗುತ್ತದೆ. ನೆಕ್ಸ್ಟ್ ಕ್ವೆಶನ್, ಭಾರತದ ಚಹಾ ಬಂದರು ಯಾವುದು? ಆನ್ಸರ್ ಕೋಲ್ಕತ್ತಾ ಬಂದರು, ವೆಸ್ಟ್ ಬೆಂಗಾಲ್. ಪೂರ್ವ ಭಾರತದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯುತ್ತಾರೆ? ಆನ್ಸರ್ ಕೋಲ್ಕತ್ತಾ ಬಂದರು. ನೆಕ್ಸ್ಟ್ ಕ್ವೆಶನ್, ಕೋಲ್ಕತ್ತಾದ ಪರ್ಯಾಯ ಹಡಗು ನಿಲ್ದಾಣ ಯಾವುದು? ಆನ್ಸರ್ ಹಾಲ್ಡಿಯಾ ಬಂದರು. ದೊಡ್ಡ ಹಡಗು ಸಾಗಾಣಿಕೆ ಮಾಡುವ ಪೂರ್ವ ಭಾರತದ ಬಂದರು ಯಾವುದು? ಆನ್ಸರ್ ಹಾಲ್ಡಿಯಾ ಬಂದರು, 1978ರಲ್ಲಿ ಸ್ಥಾಪಿಸಲಾಯಿತು. ಭಾರತದ ಸುವರ್ಣ ತ್ರಿಕೋನ ಪ್ರದೇಶದ ಹೆಬ್ಬಾಗಿಲು ಎಂದು ಯಾವ ಬಂದರನ್ನು ಕರೆಯಲಾಗುತ್ತದೆ? ಆನ್ಸರ್ ಪಾರಾದೀಪ ಬಂದರು, ಇದು ಒಡಿಶಾ ರಾಜ್ಯದಲ್ಲಿದೆ. 1966ರಲ್ಲಿ ಸ್ಥಾಪಿಸಲಾಯಿತು. ಈ ಬಂದರು ದೇಶದ 8ನೇ ಪ್ರಧಾನ ಬಂದರು ಆಗಿದೆ.
ಹೆಚ್ಚು ಖನಿಜ ಸಂಪತ್ತು, ಕಬ್ಬಿಣ ಹೊರತುಪಡಿಸಿ ಸಾಗಾಣಿಕೆ ಮಾಡಲಾಗುತ್ತದೆ. ಪೂರ್ವ ಕರಾವಳಿಯ ಒಡವೆ ಎಂದು ಯಾವ ಬಂದರನ್ನು ಕರೆಯಲಾಗುತ್ತದೆ? ಆನ್ಸರ್ ವಿಶಾಖಪಟ್ಟಣಂ ಬಂದರು. ಆಂಧ್ರ ಪ್ರದೇಶದಲ್ಲಿದೆ. 1933ರಲ್ಲಿ ಸ್ಥಾಪಿಸಲಾಯಿತು. ಪೂರ್ವ ಭಾರತದ ಸ್ವಾಭಾವಿಕ ಬಂದರು ಮತ್ತು ಹಡಗು ಕಟ್ಟುವ ಕೇಂದ್ರ ಯಾವುದು? ಆನ್ಸರ್ ವಿಶಾಖಪಟ್ಟಣ ಬಂದರು, ಆಂಧ್ರ ಪ್ರದೇಶದಲ್ಲಿದೆ. ಭಾರತದಲ್ಲಿ ಆಳವಾದ ಬಂದರು ಯಾವುದು? ಆನ್ಸರ್ ವಿಶಾಖಪಟ್ಟಣಂ ಬಂದರು. ಇಲ್ಲಿ ಸರಕು ನಿರ್ವಹಣೆ, ರಾಸಾಯನಿಕ ಗೊಬ್ಬರ ಸಾಗಾಣಿಕೆ ಮಾಡಲಾಗುತ್ತದೆ. ಭಾರತದಲ್ಲಿ ಅತ್ಯಂತ ಹಳೆಯ ಕೃತಕ ಬಂದರು ಯಾವುದು? ಆನ್ಸರ್ ಚೆನ್ನೈ ಬಂದರು, ತಮಿಳುನಾಡು ರಾಜ್ಯದಲ್ಲಿದೆ. 1875ರಲ್ಲಿ ಸ್ಥಾಪಿಸಲಾಯಿತು. ಇಲ್ಲಿ ಪೆಟ್ರೋಲಿಯಂ, ರಾಸಾಯನಿಕ ಗೊಬ್ಬರ ಸಾಗಾಣಿಕೆ ಮಾಡಲಾಗುತ್ತದೆ. ಭಾರತದಲ್ಲಿ ಹೊಸದಾಗಿ ನಿರ್ಮಿತವಾದ ಕೃತಕ ಬಂದರು ಯಾವುದು? ಆನ್ಸರ್ ಟ್ಯುಟಿಕೋರಿನ್ ಬಂದರು, ತಮಿಳುನಾಡು ರಾಜ್ಯದಲ್ಲಿದೆ. 1979ರಲ್ಲಿ ಸ್ಥಾಪಿಸಲಾಯಿತು. ಈ ಬಂದರಿನಲ್ಲಿ ಸಾಗರೋತ್ತರ ವಾಣಿಜ್ಯ, ಹತ್ತಿ, ಚಹಾ, ಏಲಕ್ಕಿ ಸಾಗಾಣಿಕೆ ಮಾಡಲಾಗುತ್ತದೆ. ಭಾರತದಲ್ಲಿರುವ ಬಂದರುಗಳ ಸಂಖ್ಯೆ ಎಷ್ಟು? ಆನ್ಸರ್ 13 ಪ್ರಮುಖ ಬಂದರುಗಳು ಮತ್ತು 217 ಪ್ರಮುಖವಲ್ಲದ ಬಂದರುಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.